ಅಜಸ್ಯ ಜನ್ಮೋತ್ಪಥನಾಶನಾಯ ಕರ್ಮಾಣ್ಯಕರ್ತೃಗ್ರಹಣಾಯ ಪುಂಸಾಂ ನ ತ್ವನ್ಯಥಾ ಕೋರ್ಹತಿ ದೇಹಯೋಗಂ ಪರೋ ಗುಣಾನಾಮುತ ಕರ್ಮತಂತ್ರಂ. ಭಾಗವತದ 3ನೇ ಸ್ಕಂದದ 1ನೇ ಅಧ್ಯಾಯದ 44ನೇ ಶ್ಲೋಕ ಇದು. ಭಗವಂತ ಮೂಲತಃ ಹುಟ್ಟಿಲ್ಲದವನು, ಆದರೂ ಪ್ರಾದುರ್ಭವಿಸ್ತಾನೆ. ಅದ್ಯಾಕೆ ಅಂದರೆ ಧರ್ಮದ ನ್ಯಾಯದ ಮಾರ್ಗದಿಂದ ವಿಚಲಿತರಾದ ದುರುಳರ ನಾಶಕ್ಕಾಗಿ. ಆತ ಮೂಲತಃ ಅಕರ್ತ, ಯಾಕೆಂದರೆ ಫಲದ ಅಪೇಕ್ಷೆ ಇಲ್ಲ, ಸ್ವತಂತ್ರನಾಗಿ ಕರ್ಮಗಳನ್ನು ಮಾಡ್ತಾನೆ, ಅನಾಯಾಸವಾಗಿ ಮಾಡ್ತಾನೆ. ಅಂಥ ಅಕರ್ತ ಅನಿಸ್ಕೊಂಡಿರುವ ಭಗವಂತ ಕರ್ಮವನ್ನು ಮಾಡ್ತಾನೆ. ಅದ್ಯಾಕೆ ಅಂದರೆ ಈ ಜಗತ್ತಿಗೆ ಕರ್ಮವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸುವುದಕ್ಕಾಗಿ. ಮತ್ತೆ ತಾನು ಮಾಡಿದ ಕರ್ಮಗಳು, ತನ್ನ ಲೀಲೆಗಳು, ಇದೆಲ್ಲವನ್ನು ಶ್ರವಣ ಮಾಡಿ ಮನನಕ್ಕೊಳಪಡಿಸಿ, ಹಾಗೆ ಅದನ್ನು ಧ್ಯಾನಿಸಿ ತತ್ವಜ್ಞಾನವನ್ನು ಪಡೆದು ಆ ಸಜ್ಜನರು ಮುಕ್ತಿಯನ್ನು ಹೊಂದಬೇಕು. ಅದಕ್ಕಾಗಿ ಅವನು ಕರ್ಮಗಳನ್ನು ಮಾಡ್ತಾನೆ. ಇದೇ ಆತನ ಉದ್ದೇಶ. ಇದಿಲ್ಲದೆ ಹೋದರೆ ತ್ರಿಗುಣಾತೀತನಾದಂತಹ ನಿತ್ಯಮುಕ್ತನಾದಂತಹ ವ್ಯಕ್ತಿಯೊಬ್ಬ ಸಂಸಾರಿಗಳಂತೆ, ಕರ್ಮಬದ್ಧರಾದ ಸಂಸಾರಿಗಳಂತೆ ಹೇಗೆ ಜನಿಸ್ಲಿಕ್ಕೆ ಸಾಧ್ಯ? ವಿಧಿ ನಿಷೇಧಕ್ಕೆ ಒಳಪಟ್ಟು ಕರ್ಮಗಳನ್ನು ಮಾಡುವುದಾದರೂ ಹೇಗೆ? ಭಗವಂತ ಹೀಗೆ ಮಾಡ್ತಿದ್ದಾನೆ, ಕರ್ಮಗಳನ್ನು ಮಾಡ್ತಿದ್ದಾನೆ, ಅವತಾರ ಮಾಡ್ತಿದ್ದಾನೆ ಅಂದರೆ ಅದು ಶಿಷ್ಟರ ರಕ್ಷಣೆಗಾಗಿ ಮತ್ತು ದುಷ್ಟರ ಶಿಕ್ಷಣಕ್ಕಾಗಿ. ಜಗತ್ತಿಗೆ ತಾನೊಂದು ಮಾದರಿ ಆಗಬೇಕು ಅಂತ, ಆ ಮಾದರಿಯನ್ನು ಸ್ಥಾಪಿಸುವುದಕ್ಕಾಗಿ ಮಾತ್ರ ಅಂತ ವಿದುರ ಹೇಳ್ತಿದ್ದಾನೆ. ಇಲ್ಲಿ ಉತ್ಪಥನಾಶನ ಅಂದರೆ ಕಂಸಾದಿಗಳ ಸಂಹಾರ ಅಂತ ಅರ್ಥ ಹೇಳ್ತಾರೆ ವಿಜಯಧ್ವಜ ತೀರ್ಥರು. ಆದರೂ ಜನ್ಮರಹಿತನೇ ಆದರೂ ಉತ್ಪಥನಾಶನಕ್ಕಾಗಿ, ಕಂಸಾದಿಗಳನ್ನು ಸಂಹರಿಸುವುದಕ್ಕಾಗಿ ಹುಟ್ಟಿ ಬಂದಿದ್ದಾನೆ. ಇದಕ್ಕಾಗಿ ಆತನ ಜನ್ಮ. ಅಜ ಅಂದ್ರೆ ಭಗವಂತ, ಆತನ ಜನ್ಮ ಇರುವುದು ದುರ್ಮಾರ್ಗಿಗಳ ಶಿಕ್ಷಣಕ್ಕಾಗಿ. ಮತ್ತು ಆತನ ಕರ್ಮಗಳೇನಿವೆ, ಕರ್ಮಗಳೆಲ್ಲವೂ ಪುಂಸಾಂ ಗ್ರಹಣಾಯ, ಯಾರು ತನ್ನನ್ನು ಶರಣು ಬಂದಿದ್ದಾರೆ ಅಂಥವರ ಗ್ರಹಣಕ್ಕಾಗಿ. ಗ್ರಹಣ ಅಂದರೆ ಶ್ರವಣ, ಮನನ ಮೊದಲಾದ ಜಿಜ್ಞಾಸೆ ಅಂತ ಅರ್ಥ ಬರೆದಿದ್ದಾರೆ ವಿಜಯಧ್ವಜ ತೀರ್ಥರು. ಇದು ಯಾದವಾರ್ಯರು ವಿಜಯಧ್ವಜ ತೀರ್ಥರು ಬರೆದ ಅರ್ಥ ತುಂಬ ಭಿನ್ನವಾಗಿದೆ. ವಿಜಯಧ್ವಜರು ಬರೆದ ಅರ್ಥ ಸ್ವಲ್ಪ ಅದ್ಭುತವಾಗಿದೆ. ಗ್ರಹಣ ಅಂದರೆ ಜ್ಞಾನ ಅಂತ ಅರ್ಥ. ಯಾರು ತನ್ನನ್ನು ಶರಣು ಅಂತ ಪರಿಗಣನೆ ಮಾಡಿ, ಶರಣ ಅಂತ ಪರಿಗಣನೆ ಮಾಡಿ ಬಂದಿದ್ದಾರೆ, ಅವರಿಗೆ ತತ್ವಜ್ಞಾನ ಆಗಬೇಕು, ಮುಕ್ತಿ ಆಗಬೇಕು. ಮುಕ್ತಿಗಾಗಿ ತತ್ವಜ್ಞಾನ, ತತ್ವಜ್ಞಾನಕ್ಕಾಗಿ ಶ್ರವಣ, ಮನನ, ಧ್ಯಾನ ರೂಪವಾದ ಜಿಜ್ಞಾಸೆ ಆಗಬೇಕು. ಅದೇ ಗ್ರಹಣ ಅನ್ನುವುದನ್ನೇ ಇಲ್ಲಿ ಗ್ರಹಣ ಎಂಬ ಶಬ್ದದಿಂದ ಜಿಜ್ಞಾಸವನ್ನೇ ಹೇಳಿದ್ದಾರೆ. ಭಗವಂತ ಏನು ಕರ್ಮಗಳನ್ನು ಮಾಡಿ ತೋರಿಸಿದ್ದಾನೆ ಅದರ ಕುರಿತು ಅವರು ಶ್ರವಣ ಮಾಡಬೇಕು, ಅದನ್ನೇ ಮನನಕ್ಕೆ ಒಳಪಡಿಸಬೇಕು, ಅದನ್ನೇ ಮತ್ತೆ ಧ್ಯಾನ ಮಾಡಬೇಕು. ಹೀಗೆಲ್ಲ ಮಾಡಿದಾಗ ಬ್ರಹ್ಮ ಜಿಜ್ಞಾಸ ಆಗ್ತದೆ. ಬ್ರಹ್ಮ ಜಿಜ್ಞಾಸ ಆದಾಗ ಅವರಿಗೆ ಅದರಿಂದ ತತ್ವಜ್ಞಾನ ಬಂದು ಅವರು ಮುಕ್ತರಾಗ್ತಾರೆ. ವಿಜಯಧ್ವಜ ಹೇಳಿದಂಥ ಒಂದೆರಡು ವಾಕ್ಯಗಳನ್ನು ಮಾತ್ರ ಹೇಳಿದೆ. ವಸ್ತುತಃ ಇಡೀ ಶ್ಲೋಕಕ್ಕೆ ಸಮಗ್ರವಾದ ಅರ್ಥವನ್ನು ಯಾದವಾರ್ಯರು ಬರೆದಿದ್ದಾರೆ. ಅದನ್ನ ಈಗ ನೋಡೋಣ. ಭಗವಂತನಿಗೆ ಜನಿ ಅಂದರೆ ಹುಟ್ಟು, ಅದು ದೇಹವನ್ನು ಪಡೆಯುವುದು ಅನ್ನೋ ಅರ್ಥದಲ್ಲಿ ಹುಟ್ಟಲ್ಲ, ಹೊರತು ಅಭಿವ್ಯಕ್ತಿ, ವ್ಯಕ್ತನಾಗುವುದೇ ಆತನಿಗೆ ಹುಟ್ಟಷ್ಟೇ. ಒಟ್ಟಾರೆ ಶ್ಲೋಕಕ್ಕೆ ಹೀಗೆ ಅರ್ಥ ಆಗ್ತದೆ. ಅಜ ಅಂದ್ರೆ ಹುಟ್ಟಿಲ್ಲದ ಈ ಭಗವಂತ, ಅವನಿಗೆ ತ್ರಿಗುಣಾತ್ಮಕ ದೇಹದ ಅವಶ್ಯಕತೆ ಏನೂ ಇಲ್ಲ. ಜೀವನಿಗೆ ಆ ತ್ರಿಗುಣಾತ್ಮಕವಾದ ದೇಹವನ್ನು ಪಡ್ಕೊಳ್ಬೇಕಾದ ಅನಿವಾರ್ಯತೆ ಇರ್ತದೆ, ಇವನಿಗೆ ಅದಿಲ್ಲ. ಆದರೂ ಅವನಿಗೊಂದು ಅವತಾರ ಆಗುವುದು ಸಾಧ್ಯ ಇದೆ. ಯಾಕೆಂದ್ರೆ ಜನ್ಮ ಎಂಬ ಶಬ್ದದಿಂದ ನಾವು ಪ್ರಾದುರ್ಭಾವ ಅನ್ನೋ ಅರ್ಥವನ್ನೇ ಇಟ್ಕೊಳ್ತೀವಿ. ಅಕರ್ತ, ಅವನಿಗೆ ಫಲದ ಅವಶ್ಯಕತೆ ಇಲ್ಲ. ಅದರಿಂದ
ಅವನನ್ನು ಅಕರ್ತ ಅಂತ ಹೇಳ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಬಂದಿರೋ ಅರ್ಥವನ್ನು ಮುಂದೆ ನೋಡೋಣ. ಹೀಗೆ ಸ್ವಯಂ ಪ್ರಯೋಜನ ಇಲ್ಲದೆ ಹೋದರೂ ಕೂಡ ಯಾರು ಅಧಿಕಾರಿಗಳಿದ್ದಾರೆ, ಪುಂಸಾಂ ಅಂದರೆ ಅಧಿಕಾರಿಗಳಾದ ಭಕ್ತರಾದ ಸಾಧಕರಾಗಿದ್ದಾರೆ, ಅವರಿಗೆ ಗ್ರಹಣ ಅಂದರೆ ಶಿಕ್ಷಣ. ಭಗವಂತ ಹೇಗೆ ನಡೆದುಕೊಂಡ ಅನ್ನುವುದನ್ನು ಆಧರಿಸಿ ಅವರು ಕೂಡ ತಮ್ಮ ಜೀವನವನ್ನ ತಿದ್ದಿಕೊಳ್ತಾರೆ, ರೂಪಿಸಿಕೊಳ್ತಾರೆ. ಈ ಗ್ರಹಣ ಅಂದರೆ ಶಿಕ್ಷಣ ಅಂತ ಅರ್ಥ ಬರೀತಾರೆ. ಹೇಗೆ ನಡೀಬೇಕು ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಭಗವಂತ ಅವತಾರ ಮಾಡಿದ, ಮತ್ತೆ ಕರ್ಮಗಳನ್ನು ಮಾಡಿದ ಅಂತ ಯಾದವಾರ್ಯರು ಬರೀತಾರೆ. ಗ್ರಹಣ ಅಂದರೆ ಜಿಜ್ಞಾಸ ಅಂತ ಅರ್ಥ ಬರೀತಾರೆ ವಿಜಯಧ್ವಜರು. ಅದನ್ನ ಈಗಾಗಲೇ ನಾವು ನೋಡಿದ್ದೀವಿ. ಉತ್ಸೀದೇಯುರ್ವೇ ಲೋಕಾಹ ನ ಕುರ್ಯಾಂ ಕರ್ಮ ಚೇದಹಂ. ನಾನೊಂದು ಕರ್ಮ ಮಾಡದೆ ಹೋದ್ರೆ ಈ ಲೋಕಗಳೆಲ್ಲ ಸಿಡಿದು ಹೋಗ್ತವೆ, ಲೋಕಕ್ಕೊಂದು ಮಾದರಿಯೇ ಇಲ್ಲದಂತಾಗ್ತದೆ. ಯಾರು ಕರ್ಮವನ್ನು ಯಾರು ಯಾವ ವಿಧವಾದ ಕರ್ಮವನ್ನು ಮಾಡದೆ ನಿಷ್ಕ್ರಿಯರಾಗಿ ಉಳಿದ್ರೆ ಲೋಕ ಉಳಿಯುವುದಾದ್ರೂ ಹೇಗೆ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳಿದ್ದಾನೆ. ಯಾಜವಾರ್ಯರು ಅದನ್ನ ಉದ್ಧರಿಸಿದ್ದಾರೆ. ಅವನು ಭೌತವಾದ ದೇಹವನ್ನು ಯಾಕೆ ಪಡ್ಕೊಳ್ಬಾರ್ದು ಅಂತ ನಮಗೆಲ್ಲ ಒಂದು ಜಿಜ್ಞಾಸೆ ಬರಬಹುದು. ಭೌತವಾದ ದೇಹವನ್ನು ಆತ ತನ್ನ ಸ್ವೇಚ್ಛೆಯಿಂದ ಪಡೆಯಬಹುದಲ್ಲ. ಕೆಲವರು ಹಾಗೆ ವ್ಯಾಖ್ಯಾನ ಮಾಡೋರಿದ್ದಾರೆ. ಅವನ ಇಚ್ಛೆ ಅಡೆತಡೆ ಇಲ್ಲದಂಥ ಇಚ್ಛೆ, ಅವನು ಅಪೇಕ್ಷೆ ಪಟ್ಟರೆ ಅದನ್ನು ಭೌತ ದೇಹವನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಅವನಿಗಿಲ್ಲದೆ ಇರಬಹುದು. ಅವನು ಅಪೇಕ್ಷೆ ಪಟ್ಟರೆ ಆ ದೇಹವನ್ನು ಪಡೆಯಬಹುದಿಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಗುಣಾನಾಂ ಪರಹ ಎಂಬ ಮಾತಿನಿಂದ ಉತ್ತರ ಕೊಟ್ಟಿದ್ದಾರೆ. ಸತ್ವ ರಜಸ್ಸು ತಮಸ್ಸು ಅನ್ನೋ 3 ಗುಣಗಳನ್ನು ದಾಟಿದವನವನು ನಿತ್ಯ ಮುಕ್ತ. ಆದ್ದರಿಂದ ಆಗ ಭೌತ ದೇಹವನ್ನು ಅವನು ತೆಗೆದುಕೊಳ್ಳುವ ಅವಶ್ಯಕತೆಯೂ ಇಲ್ಲ, ಮತ್ತೆ ಅವನು ತೆಗೆದುಕೊಳ್ಳುವುದೂ ಇಲ್ಲ, ಹಾಗೆ ಅಪೇಕ್ಷೆನೂ ಪಡೋದಿಲ್ಲ. ಯಾರು ಪ್ರಕೃತಿಯ ಅಧೀನರಾಗಿದ್ದಾರೆ, ಸತ್ವಂ ರಜಸ್ತಮೈತಿ ಗುಣಾಹ ಪ್ರಕೃತಿ ಸಂಭವಾಹ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ ಅಂತ ಹೇಳಿದಂತೆ 3 ಗುಣಗಳು ಪ್ರಕೃತಿಯಲ್ಲಿವೆ. ಆ ಪ್ರಕೃತಿಯ ಅಧೀನದ ಯಾರಾಗಿದ್ದಾರೋ ಅವರು ಪಾಂಚಭೌತಿಕವಾದ ದೇಹವನ್ನು ಪಡೆಯುತ್ತಾರೆ. ಇವನಿಗೆ ಅದರ ಅವಶ್ಯಕತೆ ಇಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ನಿತ್ಯ ಮುಕ್ತನಾದ ಯಾರು ತಾನೇ ಈ ಭೌತ ದೇಹವನ್ನು ಪಡೆಯುತ್ತಾರೆ. ಹಾಗೆ ಕರ್ಮತಂತ್ರಂ, ಕರ್ಮವನ್ನಾದರೂ ಮಾಡ್ತಾರೆ ಯಾಕೆ? ವಿಸ್ತಾರವಾಗಿ ಶಾಸ್ತ್ರದಲ್ಲಿ ವರ್ಣಿತವಾದ ಕರ್ಮಗಳನ್ನು, ವಿಧಿ ನಿಷೇಧಗಳನ್ನು ಯಾರು ಮಾಡ್ಲಿಕ್ಕೆ ಸಾಧ್ಯ? ನಿತ್ಯ ಮುಕ್ತರು ಅಂತಾದ್ಮೇಲೆ ಯಾರೂ ಅದನ್ನು ಮಾಡೋದಿಲ್ಲ. ಭಗವಂತ ಅದನ್ನು ಮಾಡುವುದು ಸಾಧ್ಯ ಇಲ್ಲ ಅಂತ ಅಭಿಪ್ರಾಯ. ಆಚಾರ್ಯರು ಇಲ್ಲಿ ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ವಿಷ್ಣುವಿನ ಜನಿ ಅನ್ನುವುದೇನಿದೆ, ಅದು ಜನಿ ಅಂದ್ರೆ ಹುಟ್ಟು ಅಂತ ಅರ್ಥ. ಹೌದು, ನಾವು ತಿಳಿದಂತೆ ಹುಟ್ಟಲ್ಲ. ಪಾಂಚಭೌತಿಕವಾದ ದೇಹವನ್ನು ಪಡೆಯುವುದು, ಲಿಂಗ ದೇಹವನ್ನು, ಅನಿರುದ್ಧ ದೇಹವನ್ನು, ಭೌತ ದೇಹವನ್ನು ಪಡೆಯುವುದು ಅಂತ ಅರ್ಥ ಅಲ್ಲ. ಹೊರತು ವ್ಯಕ್ತಿ ಬೇರೆ ಬೇರೆ ರೂಪಗಳನ್ನು ಅವನು ಸ್ವೇಚ್ಛೆಯಿಂದ ತಾಳುವುದು, ಅಪ್ರಾಕೃತವೇ ಆದ ರೂಪಗಳನ್ನೇ, ಅನಾದಿ ನಿತ್ಯವೇ ಆದ ರೂಪಗಳನ್ನು ಬೇಕಾದಾಗ ವ್ಯಕ್ತ ಮಾಡುವುದಕ್ಕೇನೆ ಜನಿ ಅಂತ ಹೇಳ್ತಾರೆ. ಸರಿಯಾದ ಅಕರ್ತ ಅಂತ ಹೇಳಿದ್ರೆ, ಕರ್ಮಾಣಿ ಅಕರ್ತ ಅಂತ ಭಾಗವತದಲ್ಲಿದೆ. ಆದರೂ ಆತ ಈ ಕರ್ಮಗಳನ್ನು ಮಾಡ್ತಾನೆ ಯಾಕೆ? ಕರ್ತ ಅನ್ನುವುದರ ಉದ್ದೇಶ ಏನು? ಕರ್ತ ಅನ್ನುವ ಹೇಳಿಕೆಯ ಅರ್ಥ ಏನು? ಅಕರ್ತ ಅನ್ನುವ ಮಾತಿನ ಮರ್ಮವಾದರೂ ಏನು ಅಂತ ಪ್ರಶ್ನೆ ಬಂದರೆ, ಹರಿಃ ಕರ್ತಾಪಿ ಅಕರ್ತೇತಿ ಫಲಾಭಾವೇನ ಭಣ್ಯತೆ ಅಂತ ಅಗ್ನಿಪುರಾಣದ ಮಾತನ್ನೇ ಉದ್ಧರಿಸಿದ್ದಾರೆ. ವಸ್ತುತಃ ಅವನು ಕರ್ತಾನೇ ಆಗಿದ್ದಾನೆ, ಅನೇಕ ಕ್ರಿಯೆಗಳನ್ನು ಮಾಡಿಯೇ ಮಾಡ್ತಾನೆ. ಆದರೂ ಆತ ಅಕರ್ತ ಯಾಕೆ ಅಂದರೆ, ಆ ಕರ್ಮವನ್ನು ಮಾಡಿ ಅದರ ಫಲವನ್ನು ಪಡೆಯಬೇಕಾದ ಅವಶ್ಯಕತೆ ಅವನಿಗಿಲ್ಲ. ಆದ್ದರಿಂದ ಆತ ಅಕರ್ತ. ಹರಿ ಅಕ್ಲಿಷ್ಟಕಾರಿತ್ವಾದ ಅಕರ್ತ ಇತಿ ಚೋಚ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಇನ್ನೊಂದು ಕಡೆ ಇದೆ. ಅನಾಯಾಸವಾಗಿ ಮಾಡ್ತಾನೆ, ಆದ್ದರಿಂದ ಆತ ಅಕರ್ತ. ಫಲದ ಅವಶ್ಯಕತೆ ಇಲ್ಲ ಅಂತ ಒಂದು ನಿಮಿತ್ತ, ಏನೂ ಶ್ರಮವಿಲ್ಲದೆ ಅನಾಯಾಸವಾಗಿ ಮಾಡುವನಾದ್ರಿಂದ ಆತನನ್ನ ಅಕರ್ತ ಅಂತ ಹೇಳ್ತಾರೆ. ಈ ಜಗತ್ತಿನಲ್ಲಿ ಕೂಡ ನಾನು ಆಟಕ್ಕಿದ್ದೇನೆ ಲೆಕ್ಕಕ್ಕಿಲ್ಲ ಅಂತ ಕೆಲವರು ಹೇಳ್ತಿರ್ತಾರೆ. ಆಟ ಆಡ್ತಿರ್ತಾರೆ, ಅದರಲ್ಲಿ ಆ ಆಟದಿಂದ ಸಿಗಬೇಕಾದ ಜಯ ಪರಾಜಯ ಇತ್ಯಾದಿಗಳು ಆ ವ್ಯಕ್ತಿಗೆ ಸಂಬಂಧಪಟ್ಟಿರೋದಿಲ್ಲ, ಅದು ಬೇರೆಯವರಿಗೆ ಸಂಬಂಧಪಡ್ತದೆ.
ನಿಜವಾಗಿ ಯಾರು ಆಟಕ್ಕಿದ್ದಾರೆ, ಲೆಕ್ಕಕ್ಕೂ ಇದ್ದಾರೋ ಅವರಿಗೆ ಮಾತ್ರ ಅದು ಸಂಬಂಧಪಡ್ತದೆ. ಅದರಂತೆ ಭಗವಂತ ಕರ್ಮಗಳನ್ನ ಮಾಡಿದ್ರಿಂದ ಆತನಿಗೆ ಫಲ ಬರಬೇಕಾಗಿಲ್ಲ, ಅನಾಯಾಸವಾಗಿ ಮಾಡ್ತಾನೆ ಬರೀ. ಮತ್ತೆ ಕರ್ಮಗಳನ್ನು ಮಾಡಲೇಬೇಕೆಂಬ ನಿರ್ಬಂಧವೂ ಏನೂ ಇಲ್ಲ. ಈಗ ಒಟ್ಟು ಕಾರಣ, ಅದರಿಂದ ಆತನಿಗೆ ಪ್ರಯೋಜನ ಇಲ್ಲ ಕರ್ಮವನ್ನು ಮಾಡಿದ್ರಿಂದ ಅಂತ ಒಂದು ಕಾರಣ, ಅನಾಯಾಸವಾಗಿ ಮಾಡ್ತಾನೆ ಅಂತ ಇನ್ನೊಂದು ಕಾರಣ, ಮತ್ತೆ ಆತನಿಗೆ ಅದನ್ನು ಮಾಡಬೇಕಾದ ಒತ್ತಡ ಏನೂ ಇಲ್ಲ ಅಂತ ಅನ್ನೋದು ಮೂರನೇ ಕಾರಣ. ಇಲ್ಲಿ ಹೇಳಿರುವುದು ಫಲ ಇಲ್ಲ ಅದರಿಂದ ಅಂತ. ಇನ್ನೊಂದೆರಡು ಕಡೆ ಭಾಗವತ ತಾತ್ಪರ್ಯದಲ್ಲಿ ಹೀಗೆ ಬಂದಿದೆ, ಕರ್ತ ಅಕರ್ತ, ಭೋಕ್ತ ಅಭೋಕ್ತ ಅಂತ ಹೀಗೆಲ್ಲ. ಅದನ್ನು ಕೆಲವು ಮುಂದೆ ಬರುವುದನ್ನು ಈಗಲೇ ನಾನು ನೆನಪು ಮಾಡಿಕೊಂಡು ಹೇಳಿದ್ದೇನೆ ಅಷ್ಟೆ. ಭಾಗವತಕ್ಕೆ ವ್ಯಾಖ್ಯಾನ ಬರೆದಂತಹ ಅನಂತ ತೀರ್ಥರು ಕೂಡ ಪುಂಸಾಂ ಗ್ರಹಣಾಯ ಅರ್ಥಾತ್ ಜ್ಞಾತ್ವಾ ಮುಕ್ತಿ ಪ್ರಾಪ್ತೆಯೇ, ಭಗವಂತನ ಕರ್ಮಗಳನ್ನು ತಿಳಿದು ಮುಕ್ತಿಯನ್ನು ಪಡೆಯುವುದಕ್ಕಾಗಿ ಒಂದು ಉದ್ದೇಶ. ಇದು ಗ್ರಹಣವೇ, ಭಗವಂತನ ಕರ್ಮಗಳನ್ನು ತಿಳಿಯುವುದು ಒಂದು ಗ್ರಹಣವೇ. ಇನ್ನು ಕೆಲವು ಕಾನಿಚಿತ್ ದೃಷ್ಟ್ವಾ ತೇಷಾಂ ತಥಾಕರಣಾಯ, ಭಗವಂತ ಮಾಡಿದ ಕರ್ಮಗಳನ್ನು ನೋಡಿ ಅದನ್ನು ಕಲಿತು ತಾವು ಮಾಡುವುದಕ್ಕೆ ಅಂತ ವಿಜಯಧ್ವಜರು ಹೇಳಿದ ಅರ್ಥ ಮತ್ತು ಯಾದವಾರರು ಹೇಳಿದ ಅರ್ಥ, ಎರಡೂ ಅರ್ಥಗಳನ್ನು ಅನಂತ ತೀರ್ಥರು ಬರೆದಿದ್ದಾರೆ. ಹೀಗಾಗಿ ಗ್ರಹಣ ಅನ್ನೋದಕ್ಕೆ ಮೋಕ್ಷ ಸಾಧನವಾದ ಜ್ಞಾನ ಅಂತ ಒಂದರ್ಥ, ಲೋಕ ಸಂಗ್ರಹ ರೂಪವಾದ ಶಿಕ್ಷಣ ಅಂತ ಇನ್ನೊಂದು ಅರ್ಥ, ಎರಡೂ ಅರ್ಥಗಳನ್ನು ಹೇಳಿದ್ದಾರೆ. ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ಅಂತ ಭಗವದ್ಗೀತಾದಲ್ಲಿ ಬಂದಿದೆ. ನನ್ನ ಅಲೌಕಿಕವಾದ ಜನ್ಮವನ್ನ ಅಂದ್ರೆ ಅವತಾರಗಳನ್ನ ಹಾಗೆ ನನ್ನ ಲೀಲೆಗಳನ್ನ ತಿಳಿಯಬೇಕು, ತಿಳಿದ್ರೆ ಮುಕ್ತಿ ಅಂತ ಬಂದಿದೆ. ಅದನ್ನ ಅನಂತ ತೀರ್ಥರು ಹೇಳಿದ್ದಾರೆ. ಈ ಶ್ಲೋಕದಲ್ಲಿ ದೇಹಯೋಗಂ ಉತ ಕರ್ಮತಂತ್ರಂ ಅಂತ ಎರಡಿದೆ. ಒಂದು ದೇಹವನ್ನು ಪಡೆಯುವುದು, ಇನ್ನೊಂದು ಕರ್ಮಾಚರಣವನ್ನು ಮಾಡುವುದು ಅಂತ ಎರಡು ಸಂಗತಿಗಳನ್ನು. ಕರ್ಮತಂತ್ರ ಅಂದ್ರೆ ಕರ್ಮದ ಆಚರಣ, ಕರ್ಮದ ವಿಸ್ತರಣ ಅಂತ ಹೀಗೆ ಅರ್ಥವನ್ನ ವಿಜಯಧ್ವಜರು ಯಾದವಾರರು ಬರೆದಿದ್ದಾರೆ. ಕೆಲವರು ಬೇರೆ ವ್ಯಾಖ್ಯಾನಕಾರರು ಕರ್ಮತಂತ್ರಂ ದೇಹಯೋಗಂ ಅಂತ ಒಂದೇ ಇಟ್ಕೊಂಡಿದ್ದಾರೆ. ಆ ಅರ್ಥನೂ ಚೆನ್ನಾಗಿದೆ, ಸಿದ್ಧಾಂತಕ್ಕೆ ವಿರುದ್ಧವೂ ಅಲ್ಲ ಆ ಅರ್ಥ. ಬೇರೆ ವ್ಯಾಖ್ಯಾನಕಾರ ಹೇಳಿದ ಅರ್ಥದಲ್ಲಿ ಕರ್ಮತಂತ್ರಂ ಅಂದ್ರೆ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾದ ದೇಹ ಪ್ರಾಪ್ತಿ ಅಂತ ಹೀಗೆ ಅರ್ಥ ಆಗ್ತದೆ. ಆ ಅರ್ಥದಲ್ಲಿ ಕರ್ಮತಂತ್ರ ಅನ್ನೋದು ದೇಹ ಯೋಗಕ್ಕೆ ವಿಶೇಷಣ. ವಿಜಯಧ್ವಜರು ಯಾದವಾರರು ಹೇಳಿದ ಅರ್ಥದಲ್ಲಿ ದೇಹ ಪ್ರಾಪ್ತಿ ಮತ್ತು ಕರ್ಮಾಚರಣ ಅಂತ ಹೀಗೆ ಎರಡು ಅರ್ಥಗಳಾಗ್ತವೆ. ಇಲ್ಲಿ ವಲ್ಲಭಾಚಾರ್ಯರ ವ್ಯಾಖ್ಯಾನದಲ್ಲಿ ವಿದುರನ ಅಜ್ಞಾನದಿಂದ ಪ್ರೇರಿತವಾದ ಒಂದು ಹೇಳಿಕೆ ಇದೆ ಅಂತ ವ್ಯಾಖ್ಯಾನ ವಲ್ಲಭಾಚಾರ್ಯರ ಅಭಿಪ್ರಾಯ ಇದೆ. ಭಗವಂತನಿಗೆ ದುಷ್ಟರನ್ನು ನಿಗ್ರಹಿಸುವುದು, ಶಿಷ್ಟರನ್ನು ಪರಿಪಾಲಿಸುವುದು ಅನ್ನುವ ಉದ್ದೇಶ ಇರ್ತವೆ. ಆದ್ದರಿಂದ ಆತನಿಗೆ ಮೂಲತಃ ಜನ್ಮ ಇಲ್ಲದೆ ಹೋದ್ರೂ ಕೂಡ, ಅಜನ ಆದರೂ ಕೂಡ ಈ ಜನ್ಮವನ್ನು ಪಡೆಯುತ್ತಾನೆ. ಒಂದು ಪ್ರಾಕೃತ ಶರೀರವನ್ನು ಪ್ರವೇಶ ಮಾಡಿ, ಪ್ರಾಕೃತ ಶರೀರವನ್ನು ಸೃಷ್ಟಿಸಿ ಅದರೊಳಗೆ ಪ್ರವೇಶ ಮಾಡ್ತಾನೆ. ಹೇಗೆ ಅಂದರೆ ಬೆಂಕಿಯಂತೆ ಅಂತ. ಜೀವ, ನಿಮ್ಮಂಥ ಜೀವರು ಪ್ರಾಕೃತ ಶರೀರವನ್ನು ನಾವು ನಿರ್ಮಾಣ ಮಾಡುವುದಲ್ಲ, ನಮ್ಗೆ ಯಾರು ಮಾಡಿಕೊಡ್ತಾರೆ, ಅದರಲ್ಲಿ ಸುಖ ದುಃಖ ಇತ್ಯಾದಿಗಳನ್ನು ಪಡೆಯುವುದಕ್ಕಾಗಿ, ನಮ್ಮ ಪ್ರಾರಬ್ಧ ಕರ್ಮವನ್ನು ಕಳೆಯುವುದಕ್ಕಾಗಿ ನಾವು ಪ್ರವೇಶ ಮಾಡ್ತೇವೆ. ಆ ದೇಹದ ಜೊತೆಗೆ ನಮಗೆ ಅಂಟಿರ್ತದೆ, ಅಭಿಮಾನ ಇರ್ತದೆ. ಈ ಭಗವಂತ ಪ್ರಾಕೃತ ದೇಹವನ್ನು ನಿರ್ಮಿಸ್ತಾನೆ, ಅದರೊಳಗೆ ಪ್ರವೇಶ ಮಾಡ್ತಾನೆ. ಮೂಲತಃ ಹುಟ್ಟಿಲ್ಲದೆ ಹೋದರೂ ಕೂಡ ಹೇಗೆ ಅಂದರೆ ಬೆಂಕಿಯಂತೆ ಅಂತ ಅರ್ಥ ಈ ವಲ್ಲಭಾಚಾರ್ಯರ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಅಗ್ನಿವದ ಭಗವದಾವೇಶ, ಅಗ್ನಿ ಕಟ್ಟಿಗೆ ಕೊರಡಿನಲ್ಲಿ ಪ್ರವೇಶ ಮಾಡಿದಾಗ ಆ ಕಟ್ಟಿಗೆ ಕೊರಡಿನ ಜೊತೆಗೆ ಅದಕ್ಕೆ ಅಭಿಮಾನ ಏನೂ ಇರೋದಿಲ್ಲ, ನಂಟು ಇರೋದಿಲ್ಲ, ಅಂಟಿರೋದಿಲ್ಲ. ಅದರಂತೆ ಭಗವಂತ ನಂಟಿಲ್ಲದೆ ಅಂಟಿಲ್ಲದೆ ಈ ಭೌತ ಶರೀರಗಳಲ್ಲಿ ಇರ್ತಾನೆ ಅಂತ ಅವರ ತಾತ್ಪರ್ಯ. ಮತ್ತೊಂದು ಉದಾಹರಣೆ ಅವರು ಕೊಟ್ಟಿದ್ದಾರೆ. ಯಥಾವಾ ಭಾರ್ಯಾದೇಹೋ ಭರ್ತೃವಶೋಪಿ ಭಾರ್ಯಾಜೀವಾಧೀನ ಏವ ತಥಾ ಈಶ್ವರ ಪರಿಗೃಹೀತೋಪಿ ದೇಹ ಕರ್ಮಾಧೀನ ಏವ ಅಂತ ಅವರು ಅರ್ಥ ಬರೆದಿದ್ದಾರೆ. ಅದು ನಮ್ಮ ಸಿದ್ಧಾಂತಕ್ಕೆ
ಒಪ್ಪಿಗೆ ಇಲ್ಲ. ಇಲ್ಲಿ ಅದರ ಅಭಿಪ್ರಾಯ ಏನು ಅಂದರೆ, ಗಂಡ ಹೆಂಡಂದಿರ ಒಂದು ಉದಾಹರಣೆ ನಾವು ತಗೊಳ್ಬೇಕು. ಅದರಲ್ಲಿ ಈ ಪತ್ನಿಯ ಶರೀರ ಪತಿಯ ಅಧೀನ, ಪತ್ನಿಯ ಸಮಸ್ತ ವ್ಯಕ್ತಿತ್ವವು ಕೂಡ ಪತಿಯ ಅಧೀನ. ನಮ್ಮ ಶಾಸ್ತ್ರಗಳಲ್ಲಿ ದೇಹ ಮನಸ್ಸು ಹೀಗೆಲ್ಲವೂ ಕೂಡ, ಅದರಂತೆ ಪತ್ನಿಯ ಶರೀರವೂ ಕೂಡ ಪತಿಯ ಅಧೀನ. ಆದರೆ ಈ ಪತಿಯ ಈ ದೇಹವೂ ಕೂಡ ಪತ್ನಿ ಜೀವ ಅನ್ನುವುದೇನಿದೆ ಅದರ ವಶವಾಗೇ ಇರ್ತದೆ. ಪತಿ ಪತ್ನಿಯರ ನಡುವೆ ಅಂಥದ್ದೊಂದು ಅನುಬಂಧ ಇರ್ತದೆ. ಗಂಡ ಎಂಬ ದೃಷ್ಟಿಯಿಂದ, ವಯಸ್ಸಿನಿಂದ ಹಿರಿಯ ಎಂಬ ದೃಷ್ಟಿಯಿಂದ ಪತಿಗೆ ಅಧೀನವಾಗಿ ಪತ್ನಿಯ ಶರೀರ ಇರ್ತದೆ. ಆದರೆ ಪ್ರೀತಿ ಅನುಬಂಧ ಹೀಗೊಂದು ಇರ್ತದಲ್ಲ, ಆ ಕಾರಣದಿಂದ ಪತ್ನಿ ಜೀವ ಏನಿದೆ ಆ ಜೀವದ ವಶನೇ ಈ ಗಂಡ. ಪತ್ನಿಯ ಜೀವಕ್ಕೂ ಪತಿಯ ಜೀವಕ್ಕೂ ಹಾಗೊಂದು ಅಂಟು ಇದ್ದೇ ಇರ್ತದೆ. ಅದರಂತೆ ಭಗವಂತನ ಶರೀರವೂ ಕೂಡ ಯಾವನೋ ಒಬ್ಬ ಜೀವನ ಕರ್ಮದ ಅಧೀನವಾಗಿ ಹುಟ್ಟಿರುವುದು. ಹೀಗೆ ಯಾವನೋ ಒಬ್ಬ ಜೀವ ಕರ್ಮದ ಅಧೀನವಾಗಿ ಒಂದು ದೇಹವನ್ನು ಪಡ್ಕೊಂಡ, ಅಲ್ಲಿ ಅಗ್ನಿಯಂತೆ ಪ್ರವೇಶ ಮಾಡಿದ ಈ ಭಗವಂತ. ಇದು ವಿದುರನ ಅಭಿಪ್ರಾಯ. ಅದು ಕೂಡ ತಪ್ಪು ತಿಳುವಳಿಕೆ ಅಭಿಪ್ರಾಯ. ಮುಂದೆ ಅದನ್ನು ವಿದುರ ಆದಾಯ ಅಂತರಧಾ ಎಷ್ಟು ಸ್ವಬಿಂಬಂ ಲೋಕಲೋಚನಂ ಅಂತ ಭಾಗವತದ 3ನೇ ಸ್ಕಂದದ 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ನಿರಾಕರಿಸ್ತಾನೆ. ಅದನ್ನೇ ವಲ್ಲಭಾಚಾರ್ಯರು ಹೇಳಿದ್ದಾರೆ. ಭಗವಂತ ಈ ಜಗತ್ತಿನಿಂದ ಹೊರ ನಡೆದ, ಹೋಗುವಾಗ ಲೋಕಲೋಚನಂ ಜಗತ್ತಿನ ಕಣ್ಮಣಿಯಾದ ಸ್ವಬಿಂಬಂ ತನ್ನ ದೇಹವನ್ನು ಆದಾಯ ತನ್ನ ಜೊತೆಗೆ ತೆಗೆದುಕೊಂಡೇ ಅಂತರಧಾತ್ ಅಥವಾ ಹೊರಟೋದ. ಈಗ ಮಾತಿದೆ. ಆದ್ದರಿಂದ ಇದು ಭಗವಂತ ಇಲ್ಲಿ 106 ವರ್ಷಗಳ ಕಾಲ ಏನು ದೇಹವನ್ನು ಇಟ್ಟುಕೊಂಡು ಇದ್ದ, ಆ ದೇಹ ಅದು ಪ್ರಾಕೃತವಾದ ದೇಹ ಅಲ್ಲ. ಯಾವನೇ ಜೀವನ ಕರ್ಮದ ಅಧೀನವಾದ ದೇಹ ಅಲ್ಲಿ ಭಗವಂತ ಬಂದು ಪ್ರವೇಶ ಮಾಡಿದ್ದಲ್ಲ, ಹೊರತು ಅದು ಅಪ್ರಾಕೃತವಾದ ಬೇರೆನೇ ದೇಹ ಅಂತ ಹೀಗೆ ಅವರು ವ್ಯಾಖ್ಯಾನ ಮಾಡ್ತಾರೆ. ತದಗ್ರೇ ದೂಷಯತಿ ಉದ್ಧವ ಅಂತ ವಿದುರ ಹೇಳಿದ್ದನ್ನ ಉದ್ಧವ ನಿರಾಕರಿಸ್ತಿದ್ದಾನೆ. ಅಂದರೆ ವಿದುರ ಹೇಳಿದ್ದನ್ನು ಅವನು ಒಪ್ಪಲಿಲ್ಲ. ಆದ್ದರಿಂದ ವಸ್ತುತಃ ಉದ್ಧವನ ಸಿದ್ಧಾಂತ, ಶಾಸ್ತ್ರದ ಸಿದ್ಧಾಂತ ಬೇರೆ ಇದೆ. ಅದನ್ನು ತಿಳಿದಿಲ್ಲ ಈ ವಿದುರ ಅಷ್ಟೇ. ಈ ಒಂದು ಪ್ರಸಂಗದಲ್ಲಿ ಜ್ಞಾನಿಯಾದರೂ ಆ ವಿದುರ ಅದನ್ನು ತಿಳಿದಿರಲಿಲ್ಲ. ತಪ್ಪು ಗ್ರಹಿಕೆಯಿಂದ ಪ್ರೇರಿತವಾದ ಹೇಳಿಕೆ ಈಗ ಅವನು ಮಾಡ್ತಿದ್ದಾನೆ. ಆ ಹೇಳಿಕೆಯನ್ನು ಮುಂದೆ ಉದ್ಧವ ನಿರಾಕರಣೆ ಮಾಡಿದ್ದಾನೆ ಅಂತ ವಲ್ಲಭಾಚಾರ್ಯ ವ್ಯಾಖ್ಯಾನ. ಅಂತೂ ಯಾವನೋ ಒಬ್ಬ ಜೀವನ ಕರ್ಮದಿಂದ ಬಂದಿರುವ ದೇಹವನ್ನು ಭಗವಂತ ಪಡೆಯುವುದಿಲ್ಲ ಅಂತ ಅವ್ರು ಹೇಳ್ತಾರೆ. ಆ ದೃಷ್ಟಿಯಿಂದ ಅವರ ಅಭಿಪ್ರಾಯ ನಮಗೆ ಸ್ವೀಕಾರಕ್ಕೆ ಯೋಗ್ಯವೇ, ವಲ್ಲಭಾಚಾರ್ಯ ವ್ಯಾಖ್ಯಾನ. ಆದರೆ ವಿದುರನ ಪೂರ್ವ ಪಕ್ಷವನ್ನ, ಅಂದರೆ ತಪ್ಪು ಗ್ರಹಿಕೆಯಿಂದ ಪ್ರೇರಿತವಾದ ಈ ಒಂದು ಹೇಳಿಕೆಯನ್ನ ವಿದುರ ಮಾಡಿದ್ದನ್ನ ಮುಂದೆ ಉದ್ಧವ ಖಂಡನೆ ಮಾಡ್ತಾನೆ ಅಂತ ಹೇಳುವುದೇನಿದೆ, ಅಷ್ಟು ಪಕ್ಷದಲ್ಲಿ ಮಾತ್ರ ನಮಗೆ ವಲ್ಲಭಾಚಾರ್ಯ ಅಭಿಪ್ರಾಯ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ಉದ್ಧವ ಹೇಳುವ ಉತ್ತರ ಸರಿ ಇದೆ, ಆ ವಲ್ಲಭಾಚಾರ್ಯ ಹೇಳುವ ವಿಷಯವೂ ಸರಿ ಇದೆ. ಆದರೆ ಇಲ್ಲಿ ಉದ್ಧವ ತಪ್ಪು ತಿಳುವಳಿಕೆಯಿಂದ ಇದನ್ನು ಕೇಳುತ್ತಿದ್ದಾನೆ ಅನ್ನುವುದೇನಿದೆಯಲ್ಲ, ಇದು ಆತನ ವ್ಯಕ್ತಿತ್ವಕ್ಕೆ ಆದ ಅಪಚಾರ ಅಷ್ಟೆ. ಅದರಿಂದ ಅದನ್ನು ಸ್ವೀಕಾರ ಮಾಡಬಾರದು ಅಂತ ನಮ್ಮ ತಾತ್ಪರ್ಯ. ಅಲ್ಲಿ ಅವರು ವಲ್ಲಭಾಚಾರ್ಯರನ್ನು ಹೇಳ್ತಾರೆ, ಈಶ್ವರ ಸ್ವೀಕಾರ ಮಾಡಿದ ದೇಹವು ಪರಾಧೀನವಾದದ್ದೇ, ಕರ್ಮಾಧೀನವಾದದ್ದು ಅಂತ ಕೆಲವರು ಹೇಳ್ತಾರೆ. ತಥಾ ಅಯಮಪಿ ಮನ್ಯತೆ, ಹಾಗೆ ವಿದುರನು ಕೂಡ ಹೇಳ್ತಾನೆ. ಅದನ್ನೇ ಮುಂದೆ ಉದ್ಧವ ದೂಷಿಸ್ತಾನೆ ಅಂತ ಬಂದಿರೋದ್ರಿಂದ ಈಶ್ವರ ಸ್ವೀಕಾರ ಮಾಡಿದ ದೇಹ ಕರ್ಮಾಧೀನ ಅಂತನ್ನುವುದು ನಮ್ಮ ಅರ್ಥಾತ್ ವಲ್ಲಭಾಚಾರ್ಯರ ಅಭಿಪ್ರಾಯಕ್ಕೆ ಸ್ವೀಕೃತವಲ್ಲ, ಅದು ಅವ್ರಿಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ ಅನ್ನೋದು ಸ್ಪಷ್ಟ. ಹಾಗೆ ನಾವು ಹೇಳ್ತೇವೆ, ಯಾರದೋ ಕರ್ಮದಿಂದ ಬಂದ ದೇಹವನ್ನು ಭಗವಂತ ಪಡೆದದ್ದು ಅಲ್ಲ,
ತನ್ನದೇ ಕರ್ಮದಿಂದ ಬಂದ ದೇಹವನ್ನು ಅವನು ಪಡೆದದ್ದು ಅಲ್ಲ ಅಂತ ನಾವು ಹೇಳ್ತೇವೆ. ಆ ದೃಷ್ಟಿಯಿಂದ ನಮಗೂ ವಲ್ಲಭಾಚಾರ್ಯರ ಅಭಿಪ್ರಾಯಕ್ಕೂ ಸಮಾನತೆ ಇದೆ. ಆದರೆ ಇದನ್ನು ಹೇಳುವ ಭರದಲ್ಲಿ ವಿದುರನು ತಪ್ಪು ತಿಳಿದು ಬಿಟ್ಟ, ಅದನ್ನು ಉದ್ಧವ ನಿರಾಕರಣೆ ಮಾಡಬೇಕಾಯಿತು ಅಂತ ವ್ಯಾಖ್ಯಾನ ಮಾಡಿದ್ದು ಸರಿ ಇಲ್ಲ ಅಷ್ಟೆ. ಅಲ್ಲಿಗೆ ಈ 44ನೇ ಶ್ಲೋಕ ಸಮಾಪ್ತವಾಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತ ಆಗಿದೆ.